ನಮ್ಮೊಟ್ಟಿಗೆ ಆಡಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಕರ್ನಾಟಕ ಕ್ರಿಕೆಟಿಗೆ ಸೇವೆ ಮಾಡಿದ 39 ವಯಸ್ಸಿನ ಎಸ್.ಎಲ್. ಅಕ್ಷಯ್ ಇವತ್ತು ನಮ್ಮೊಂದಿಗಿಲ್ಲ. ಎಸ್.ಎಲ್. ಅಕ್ಷಯ್ ಅವರು ಒಂದು ಕ್ರಿಕೆಟಿಂಗ್ ಫ್ಯಾಮಿಲಿಯಿಂದ ಬಂದವರು. ಅವರ ಅಜ್ಜನವರಾದ ಎಸ್ ಪುಟ್ಟಪ್ಪನವರು. ನಾನು ಬಾಲ್ಯದಿಂದನೂ ಅವರಿಗೆ ನೋಡ್ಕೊಂಡು ಬಂದಿದ್ದೇನೆ. ಅವರು ಶಿವಮೊಗ್ಗ ಕ್ರಿಕೆಟಿಗಾಗಿ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಅದು ಬಣ್ಣಿಸ್ಲಿಕ್ಕೆ ಅಸಾಧ್ಯ, ಅಷ್ಟು ಸೇವೆಯನ್ನು ಮಾಡಿದ್ದಾರೆ. ಅಂತಹ ಒಬ್ಬ ವ್ಯಕ್ತಿಯ ಕುಟುಂಬದಿಂದ ಬಂದಂತ ಎಸ್.ಎಲ್. ಅಕ್ಷಯ್ ಅವರು ಕೂಡ ಕ್ರಿಕೆಟ್ನಲ್ಲಿ ತಮ್ಮದೇ ಆದ ವಿಶಿಷ್ಟವಾದ ಕೊಡುಗೆಯನ್ನು ನೀಡಿದರು. 2011ರಲ್ಲಿ ಪ್ರಥಮ ಬಾರಿಗೆ ಶಿವಮೊಗ್ಗದ JNNC ಗ್ರೌಂಡ್ ನಲ್ಲಿ ಕರ್ನಾಟಕ ಸ್ಟೇಟ್ ರೆಪ್ರೆಸೆಂಟ್ ಮಾಡಿದಾಗ ರಂಜಿ ಟ್ರೋಫಿಗೆ ಇಡೀ ಶಿವಮೊಗ್ಗ ಇಡೀ ಕರ್ನಾಟಕದವರು ತುಂಬಾ ಖುಷಿ ಪಟ್ಟರು, ಹೆಬ್ಬೆ ಪಟ್ಟರು. ತದಾದ ನಂತರ 2015ರಲ್ಲಿ ಕರ್ನಾಟಕದವರು ರಂಜಿ ಟ್ರೋಫಿ ಲಾಸ್ಟ್ ಗೆದ್ದಿದ್ದು 10 ವರ್ಷಗಳ ಕೆಳಗೆ. ಆ ಟೀಮಿನ ಸದಸ್ಯ ಕೂಡ ಆಗಿದ್ದು ನಮ್ಮ ಒಂದು ಹೆಮ್ಮೆಯ ವಿಚಾರವಾಗಿತ್ತು. ಕ್ರಿಕೆಟ್ ಆಡಿದ ನಂತರದಲ್ಲಿ ಅವರು ಕೋಚಿಂಗ್ ಅನ್ನ ಮುಂದುವರಿಸಿಕೊಂಡು ಹೋದ್ರು. 2 ವರ್ಷಗಳ ಹಿಂದೆ ಇಲ್ಲಿ ಕೂಚ್ ಬಿಹಾರ್ ಟ್ರೋಫಿಯನ್ನು ಗೆದ್ದು ಕರ್ನಾಟಕದವರು ಇತಿಹಾಸ ನಿರ್ಮಿಸಿದಾಗ ಇದೇ ಗ್ರೌಂಡ್ ನಲ್ಲಿ ಎಸ್.ಎಲ್. ಅಕ್ಷಯ್ ಅವರು ಬೌಲಿಂಗ್ ಕೋಚ್ ಆಗಿ ಕರ್ನಾಟಕದ ಅಂಡರ್-19 ಟೀಮ್ ನಲ್ಲಿ ತಮ್ಮ ಕೊಡುಗೆಯನ್ನು ನೀಡ್ತಾ ಬಂದಿದ್ರು. ಪ್ರತಿಭಾಂತ ಯುವಕರನ್ನು ಗುರುತಿಸೋದಾಗ್ಲಿ, ಅವರಿಗೆ ಉತ್ತೇಜನ ಕೊಡೋದಾಗ್ಲಿ ಅವರು ಸದಾ ಮಾಡ್ತಾನೇ ಬರ್ತಾ ಇದ್ರು. ಅವರೊಬ್ಬರು ಅತ್ಯುತ್ತಮವಾದ ಮೀಡಿಯಂ ಪೇಸರ್ ಆಗಿದ್ರು. ಅವರ ಆಟದ ಸಮಯದಲ್ಲಿ ಕರ್ನಾಟಕದಲ್ಲಿ ಮೀಡಿಯಂ ಪೇಸರ್ಸ್ ಗಳಿಗೆ ತುಂಬಾ ಫೈಟ್ ನಡೀತಾ ಇದ್ದಾಗ್ಲೂ ತಮ್ಮ ಆದ ವಿಶಿಷ್ಟವಾದ ಶೈಲಿಯಲ್ಲಿ ಬೌಲಿಂಗ್ ಅನ್ನು ಮಾಡಿಕೊಂಡು ಟೀಮಿಗೆ ತನ್ನಿಂದ ಆದ ಯಾವ ರೀತಿ ಕೊಡುಗೆ ಕೊಡಬಹುದು, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಗಿಂತ ಟೀಮ್ ಪರ್ಫಾರ್ಮೆನ್ಸ್ ಇಸ್ ಇಂಪಾರ್ಟೆಂಟ್ ಅನ್ನುವ ಆ ವ್ಯಕ್ತಿ ಸಡನ್ ಆಗಿ ನಮ್ಮಿಂದ ದೂರ ಆಗಿದ್ದಾರೆ. ಅದೊಂದು ಬಣ್ಣಿಸಲು ಅಸಾಧ್ಯವಾದ ದುಃಖಕರವಾದ ಸಂಗತಿ. ಬಾಳು ಬೆಳಬೇಕಾಯ್ತು. ಅಂತದೊಂದು ವ್ಯಕ್ತಿ ನಮ್ಮಲ್ಲಿ ಇಲ್ಲ ಅಂದ್ರೆ ಎಲ್ಲರಿಗೂ ಬೇಸರವಾಗುತ್ತೆ. ವಿಧಿ ತುಂಬಾ ಕ್ರೂರ. ದೇವರ ಆಟ ಬಲ್ಲವರು ಭಾರಿ ಕಡಿಮೆ. ಈ ದುಃಖ ಸಂಗತಿಯಲ್ಲಿ ಅವರ ತಮ್ಮನವರು ನಮ್ಮ ಜೊತೆಗಿದ್ದಾರೆ. ಆಶೀಶ್ ಅವ್ರಿಗೂ ಕ್ರಿಕೆಟ್ ಅಲ್ಲಿ ತುಂಬಾ ಆಸಕ್ತಿ ವಹಿಸ್ಕೊಂಡಿದ್ದಾರೆ. ಅವರ ಮನೆತನದವರು ಕೂಡ ಬಂದಿದ್ದಾರೆ. ಅವ್ರಿಗೆ ದೇವರು ಎಲ್ಲಾ ರೀತಿಯಿಂದನೂ ಶಕ್ತಿ ಕೊಡ್ಲಿ, ಈ ಅಪಾರವಾದ ನೋವನ್ನು ನುಂಗಿರ್ಲಿ. ಅವರ ಸ್ಮರಣಾರ್ಥವಾಗಿ ನಮ್ಮಿಂದ ಏನೇನ್ ಮಾಡ್ಲಿಕ್ಕೆ ಸಾಧ್ಯವಿದೆ ಶಿವಮೊಗ್ಗ ಕ್ರಿಕೆಟ್ ಹಾಗೂ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇಂದ ಮಾಡ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ, ಬದ್ಧವಾಗಿದ್ದೇವೆ. ನಿನ್ನೆಯಿಂದನೂ ಕೂಡ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಸೆಕ್ರೆಟರಿಗಳಾದ ಸಂತೋಷ್ ಮೆನನ್ ಈ ವಿಚಾರದಲ್ಲಿ ತುಂಬಾ ಮುತುವರ್ಜಿ ವಹಿಸಿ ಎಲ್ಲಾ ರೀತಿಯಿಂದ ಸಹಕಾರ ಮಾಡಿದ್ದಾರೆ. ಇನ್ನೇನ್ ಜಾಸ್ತಿ ಹೇಳಲಿಕ್ಕೆ ಇದ್ರೊಳಗೆ ಒಂದು ಸ್ಮರಣಾರ್ಥವಾಗಿ ಅವರು ಮೀಡಿಯಂ ಪೇಸರ್ ಬಾಲ್ ಆಗಿದ್ದರಿಂದ ಅವರಿಗೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇಂದ ನೆನಪಿನ ಕಾರಣಕ್ಕೆ, ಅದು ನೆನಪನ್ನ ಏನೋ ನನ್ಗೆ ಹೇಳಲಿಕ್ಕೆ ಆಗಲ್ಲ. ಅದನ್ನ ಅವರ ಬಾಡಿ ಅಂತ ನಾನು ಹೇಳಲ್ಲ, ಅದನ್ನ ಅವರಲ್ಲಿ ಇಟ್ಬಿಟ್ಟು ಅವರಿಗೆ ಕ್ರಿಕೆಟ್ ಬಾಲ್, ಅದು ರೆಡ್ ಕ್ರಿಕೆಟ್ ಬಾಲ್ ನಲ್ಲಿ ಅವರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಗೆ ಆಡಿದ್ದು, ರಂಜಿ ಟ್ರೋಫಿ ಮಾಡಿದ್ದು ಸ್ಮರಣಾರ್ಥವಾಗಿ ಆ ಬಾಲ್ ಅನ್ನ ಅವಳ ಪಾರ್ಥಿವ ಶರೀರದ ಮೇಲೆ ಇಟ್ಟಿದ್ದೀವಿ. ಅಷ್ಟು ಹೇಳಿಕೆ ನಾನು ಬಯಸ್ತೇನೆ. ಥ್ಯಾಂಕ್ ಯು. ನಾಗೇಂದ್ರ ಪಂಡಿತ್ ಅಂತ ಶಿವಮೊಗ್ಗ ಝೋನ್ ಚೇರ್ಮನ್ ಆಗಿದ್ದೀನಿ. ಓಂ ಶಾಂತಿ. ನಮ್ಮ ಕ್ಲಬ್ಬಿನ ಆಟಗಾರ ಎಸ್.ಎಲ್. ಅಕ್ಷಯ್ ಅವರು ನಿನ್ನೆ ಆಟದ ಮೈದಾನದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ ಸಂತಾಪ ಸೂಚಕವಾಗಿ ಬೆಳಗ್ಗೆ ನಮ್ಮ ದುರ್ಗಿಗುಡಿ ಕ್ರಿಕೆಟ್ ನೆಟ್ಸ್ನಲ್ಲೂ ಕೂಡ ಸಂತಾಪವನ್ನು ಸೂಚಿಸಿದ್ದೀವಿ. ಇವತ್ತು ಮಧ್ಯಾಹ್ನ ಇಲ್ಲಿ KSA ನವಲೇಗ ಕ್ರೀಡಾಂಗಣದಲ್ಲಿ ಅವರಿಗೆ ಸಂತಾಪ ಸೂಚಿಸಬೇಕು ಅಂತ ಕ್ರೀಡಾಂಗಣ ಸಮಿತಿಯಿಂದ ಒಪ್ಪಿ ಇಲ್ಲಿ ಅವ್ರನ್ನೆಲ್ಲರನ್ನೂ ಇಲ್ಲಿ ಕರೆಸಿ ಇದು ಮಾಡ್ತಾ ಇದ್ದೀವಿ. ಸುಮಾರು 14 ವರ್ಷದಿಂದ ನಮ್ಮ ಕ್ಲಬ್ನಲ್ಲಿ ಕ್ರಿಕೆಟ್ ತರಬೇತಿ ಶುರು ಮಾಡಿದ್ರು. ಸುಮಾರು ಒಂದು 3-4 ವರ್ಷ KSA ಕ್ರಿಕೆಟ್ ಅಕಾಡೆಮಿಯಲ್ಲಿ ನಮ್ಮ ಜೊತೆಗೆ ಇದು ಮಾಡಿದ್ರು. ಅಲ್ಲಿಂದ ಜೂನಿಯರ್ ಕ್ರಿಕೆಟ್ಗೆ ಸೆಲೆಕ್ಟ್ ಆಗಿ ಆಮೇಲೆ ಬೆಂಗಳೂರಿಗೆ ಹೋಗಿ ಬೆಂಗಳೂರಿನಲ್ಲಿ ರಾಜ್ಯಮಾನ ಕ್ರಿಕೆಟ್ ತಂಡವನ್ನು ಪ್ರದರ್ಶಿಸಿ 4 ಬಾರಿ ರಣಜಿಯನ್ನು ಆಡಿದ್ದಾರೆ. 6 ಬಾರಿ ರಣಜಿ ಆಡಿದ್ದಾರೆ. ಹಾಗೆ ಮಹಾರಾಜ ಕಪ್ಪಲ್ಲಿ ಸುಮಾರು ಒಂದು 4-5 ಫ್ರಾಂಚೈಸಿಗಳ ಜೊತೆಗೆ ರೆಪ್ರೆಸೆಂಟ್ ಮಾಡಿ ಫ್ರಾಂಚೈಸಿಗಳ ಜೊತೆಗೆ ಆಡಿದ್ದಾರೆ. ಉತ್ತಮ ಆಟಗಾರ, ಮಾತು ಕಡಿಮೆ, ತುಂಬ ಆಲ್ರೌಂಡ್ ಎಕ್ಸ್ಪೀರಿಯನ್ಸು, ತುಂಬ ಸಣ್ಣ ಮಕ್ಕಳ ಜೊತೆಗೆ ಹೊಂದ್ಕೊಂಡು ಎಲ್ಲ ಇಲ್ಲೂ ಅಷ್ಟೇ ಬೆಂಗಳೂರಿನಲ್ಲಿ ಇದ್ರೂ ಕೂಡ ದುರ್ಗಿಗುಡಿದು ಯಾವ್ದಾದ್ರು ಲೀಗ್ ಮ್ಯಾಚ್ ಇದೆ ಬಾರಪ್ಪ ಅಂದಾಗ ಬಂದ್ಬಿಟ್ಟು ನಮ್ಮ ಜೊತೆಗೆ, ನಮ್ಮ ಹುಡುಗರ ಜೊತೆಗೆ ಸೇರಿ ಆಟ ಆಡಿ ಅವರಿಗೂ ಪ್ರೋತ್ಸಾಹ ಕೊಟ್ಟು ಎಲ್ಲ ಬೆಳೆಸಿದ್ದಾರೆ.
ಈ ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಈ ಅಕಾಲಿಕ ಮರಣ ಬಂದಿದ್ದು ನಮ್ಮೆಲ್ಲರಿಗೂ ದುಃಖ ತಂದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ. ಕುಟುಂಬದವರಿಗೂ ಹಾಗೂ ಅವರಿಗೂ ಧೈರ್ಯ ಬರಲಿ, ಈ ಕಷ್ಟ ಸಮಯವನ್ನು ಅವರು ಫೇಸ್ ಮಾಡಲಿ ಅಂತ ಹೇಳ್ಬಿಟ್ಟು ಸಹಿತ ಶಕ್ತಿ ಕೊಡಲಿ ಅಂತ ಹೇಳಿ ಎಲ್ಲರೊಂದಿಗೆ ಪ್ರಾರ್ಥನೆ ಮಾಡ್ತೀವಿ. ನನ್ನ ಹೆಸರು ಸದಾನಂದ್ ಅಂತ, ಕಾರ್ಯದರ್ಶಿ ದುರ್ಗಿಗುಡಿ ಕ್ರಿಕೆಟ್ ಸಂಸ್ಥೆ. ನಮ್ಮ ಅಧ್ಯಕ್ಷರು DR ನಾಗರಾಜ್ ಅವರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಶಿವಮೊಗ್ಗಕ್ಕೆ, ಕರ್ನಾಟಕಕ್ಕೆ ಮತ್ತು ದುರ್ಗಿಗುಡಿ ಕ್ರಿಕೆಟ್ ಅಸೋಸಿಯೇಷನ್ಗೆ ತುಂಬ ಕರಾಳ ದಿನ ಅಂತ ಹೇಳಲಿಕ್ಕೆ ಮನಸ್ಸು ತುಂಬ ನೋವಾಗುತ್ತೆ. SL ಅಕ್ಷಯ್ ಸಣ್ಣ ಹುಡುಗ ಇದ್ದಾಗ ಅವ್ರ ತಂದೆ ಕರ್ಕೊಂಬರ್ತಾ ಇದ್ರು ಆಟ ಆಡ್ಲಿಕ್ಕೆ. ಅವನು ಆಟ ಆಡ್ತಿರೋದು ಸ್ಫೂರ್ತಿ, ಅವನು ಬೌಲಿಂಗ್ ಮಾಡೋದೆಲ್ಲ ನೋಡ್ಬಿಟ್ಟು, ಇಲ್ಲ ಕಣ ನಿನಗೆ ಟ್ಯಾಲೆಂಟ್ ತುಂಬ ಇದೆ, ಇಲ್ಲಿ ಇರಬೇಡ ನೀನು ಅಂತ ಹೇಳ್ಬಿಟ್ಟು ನಾನು ನಮ್ಮನ್ನ ಬೆಂಗಳೂರು ನಮ್ಮ ಮಾಜಿ ಅಧ್ಯಕ್ಷರು ಮತ್ತೆ ಹಾಲಿ BCCI ಟ್ರೆಸರರ್ ಆದ ರಘುರಾಮ್ ಭಟ್ ಅವ್ರಿಗೆ ಹೇಳ್ಬಿಟ್ಟು ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಫ್ರೀ ಎಜುಕೇಶನ್ ಮಾಡಿಸ್ಕೊಟ್ವಿ. ಅಲ್ಲಿ ಅಷ್ಟೇ ಚೆನ್ನಾಗಿ ಆಡ್ದ, ಸ್ವಸ್ತಿಕ್ ಯೂನಿಯನ್ಗೆ ಆಡ್ತಾ ಇದ್ದ, ಚೆನ್ನಾಗಿ ಆಡ್ಬಿಟ್ಟು ಗ್ರಿಟ್ಟಿ ನಾನು ಆಡ್ಬೇಕು ಸರ್, ನಾನು ಆಡ್ತೀನಿ ಸರ್, ಯಾವಾಗ ಶಿವಮೊಗ್ಗ ಬಂದ್ರು ಸರ್ ಚೆನ್ನಾಗಿದೆ ನಾನು ಆಡ್ತಾ ಇದ್ದೀನಿ. ಅವನು ಆಡ್ಬೇಕಾದ್ರೆ ಕಾಂಪಿಟೇಷನ್ ಯಾರಿದ್ರು? ವಿನಯ್ ಕುಮಾರ್, ಮಿಥುನ್, ಅರವಿಂದ್, ರೋನಿತ್ ಮೋರೆ, ಈಗ ಹುಡುಗ ಬಂದಿದ್ದಲ್ಲ ಶರತ್, ಸ್ಟುವರ್ಟ್ ಬಿನ್ನಿ, ಇವ್ರ ಕಾಂಪಿಟೇಷನ್ ಅಲ್ಲಿ ಇವರದ್ರಲ್ಲಿ ಅವನು ಅಷ್ಟು ಕಷ್ಟ ಬಿಟ್ಟು ಆಡಿ 6 ರಣಜಿ ಟ್ರೋಫಿ ಆಡಿದ್ದಾನೆ. ಶಿವಮೊಗ್ಗದಲ್ಲಿ ರಣಜಿ ಆದಾಗ 11ರೊಳಗೆ ಚಾನ್ಸ್ ಇರಲಿಲ್ಲ ಅವರಿಗೆ. ಸುಧಾಕರ್ ರಾವ್ ಚೇರ್ಮನ್, ಸೋಮಶೇಖರ್ ಸಿರುಗುಪ್ಪಿ, ಜಸ್ವಂತ್, ಅನಿಲ್ ಕುಂಬಳೆ, ಜಾವಗಸ್ವಂತ್ ಎಲ್ಲ ಬಂದಿದ್ರು. ಸರ್ ಶಿವಮೊಗ್ಗದಲ್ಲಿ ಮೊಟ್ಟ ಮೊದಲ ನೆಹರು ಸ್ಟೇಡಿಯಂ ಅಲ್ಲಿ 2 ಆಗಿದೆ. ನಮ್ಮ ಗ್ರೌಂಡ್ ಅಲ್ಲಿ ನಮ್ಮೂರಲ್ಲಿ ನಮ್ಮ ಹುಡುಗ ರಣಜಿ ಆಡ್ಲೇಬೇಕು. ನನಗೆ ಶಿವಮೊಗ್ಗದಲ್ಲಿ ನಮ್ಮ ಹುಡುಗ ರಣಜಿ ಆಡಿದ್ರೆ ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ನಾನು ಬಿಟ್ಟು ಹೋಗ್ತೀನಿ, ರಿಸೈನ್ ಮಾಡ್ತೀನಿ ಅಂತ ಹೇಳಿದಕ್ಕೆ ಪಾಪ ರಾತ್ರಿ 1 ಗಂಟೆಗೆ ಕಂಟ್ರಿ ಕ್ಲಬ್ ಕೂತ್ಕೊಂಡು ಕನ್ವಿನ್ಸ್ ಮಾಡಿ ಹೇಳಿದಕ್ಕೆ 11ರಲ್ಲಿ ಆಡ್ಸು. ಅವತ್ತು ಸ್ಟುವರ್ಟ್ ಬಿನ್ನಿ ಅವ್ರು ಸೇರ್ಬಿಟ್ಟು ಒಂದು ಎಷ್ಟೋ ರನ್ ಪಾರ್ಟ್ನರ್ಶಿಪ್ ಮತ್ತೆ 40 ವಿಕೆಟ್ ತೆಗೆದ. ಶಿವಮೊಗ್ಗದಲ್ಲಿ ಅದೊಂದು ನಮ್ಮೊಂದು ಹೆಮ್ಮೆ ವಿಷಯ. ನಮ್ಮ ಹುಡುಗ ನಮ್ಮೂರಲ್ಲಿ ಆಡಿದ ನಮಗೆ ನಿಜವಲ್ಲೂ ಸಂತೋಷ ಇದೆಯಾ ಅಂತ ಹುಡುಗನ್ನ ಇವತ್ತು ಕಳ್ಕೊಂಡಿದೀವಿ. ಮಾತು ಮಿತ, ಕೆಲಸ ಹಿತ ಅಂದ್ರೆ ಅಕ್ಷಯ್. ಏನು ಅಕ್ಷಯ್ ಕಾಂಪಿಟೇಷನ್ ಸರ್ ಇರ್ಲಿ ಬಿಡಿ ಸರ್ ನಾನು ಆಡ್ತೀನಿ, ಅಷ್ಟು ಕಾನ್ಫಿಡೆನ್ಸ್ ಅವನಿಗೆ. ಬಟ್ ನಾವು ಅನ್ಕೊಂಡಿದ್ದೆ ಒಂದು ವಿಧಿ ಆಟನೇ ಬೇರೆ. ಅದಕ್ಕೆ ವಿಧಿ ಆಟಕ್ಕೆ ನಾವು ತಲೆ ಕೊಡ್ಲೇಬೇಕು ದೇವ್ರ. ಯಾಕಂದ್ರೆ ನಾನು ಅವರ ಅಜ್ಜ ಪುಟ್ಟಪ್ಪನವರ ಗರಡಿಯಲ್ಲಿ 68ನೇ ಇಸ್ವಿಯಿಂದ ದುರ್ಗಿಗುಡಿಗೆ ಆಡ್ತಾ ಇದ್ದೀನಿ. ಪುಟ್ಟಪ್ಪನವ್ರು ಹೇಗೆ ಅಂದ್ರೆ ಮ್ಯಾಚಿಂಗ್ ಆಡಕ್ ಕೇಳಿದ್ರೆ ಸರ್ ಅವ್ರು 250 ಹೊಡೆದ್ರೆ ಏನ್ ಮಾಡೋದು ಅಂದ್ರೆ, ಸರ್ ಡ್ರಾಗನ್ ಅಂದ್ರೆ ನಿಮ್ಗೆ ಆಡತ್ಗಾದ್ರೆ ಹೇಳೋ, ನಾನು ಓಪನ್ ಮಾಡ್ತೀನಿ ಅಂತಿದ್ರು. ಸೋಲ್ ಅನ್ನೋದು ಯಾವ ತರ ಓಪನ್ ಇಲ್ಲ, ಡ್ರಾ ಇಲ್ಲ, ಮ್ಯಾಚ್ ಗೆಲ್ಬೇಕಷ್ಟೇ. ಆ ತರದ ಗರಡಿಯಲ್ಲಿ ನಾವು ಬೆಳೆದವರು. ದುರ್ಗಿಗುಡಿಗೆ ಅದರದ್ದೇ ಆದ ಒಂದು ಇತಿಹಾಸ ಇದೆ. ಅದರಲ್ಲಿ ಒಬ್ಬ ಆಡದ ಹುಡುಗ ನಾವು ಕಳ್ಕೊಂಡಿದೀವಿ. ದೇವರು ಅವರಿಗೆ ಧೈರ್ಯ ಕೊಡ್ಲಿ ಕುಟುಂಬಕ್ಕೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತೀನಿ. DR ನಾಗರಾಜ್, ಮಾಜಿ ಕನ್ವೀನರ್.